ಎಲ್ಲರಿಗೂ ನಮಸ್ಕಾರ. ಈ ದಿನ ಕನಕದಾಸರ ಜಯಂತಿ ಪ್ರಯುಕ್ತ ಇಲ್ಲಿ ಗೀತಗಾಯನ ಸ್ಪರ್ಧೆ ಏನೋ ಹಮ್ಮಿಕೊಂಡಿದ್ದಾರೆ. ಸೊ ಎಲ್ಲರಿಗೂ ಇಲ್ಲ ಶಿಕ್ಷಕ ವರ್ಗದವರು, ಇಲ್ಲ ಮಕ್ಕಳು, ಇಲ್ಲ ಹಿರಿಯರು ಮತ್ತು ಪ್ರತಿಯೊಬ್ಬರಿಗೂ ನನ್ನ ಹೆಸರು ಹೇಳ್ತಾ ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತಿದ್ದೀನಿ. ಸೊ ಪ್ರತಿಭೆಗಳನ್ನ ನಾವು ಮುಂದೆ ತೊಗೊಂಡ್ಬರ್ಬೇಕು, ಹಿರಿಯರಾಗಿ, ಟೀಚರ್ಸ್ ಆಗಿ. ಸೊ ಮಕ್ಕಳ ತುಂಬ ಪ್ರತಿಭೆ ಇದೆ. ಸಾರಿ, ನನ್ನ ಮತ್ತೆ ಲೇಟ್ ಆಗಿರುತ್ತೆ, ಅದೇ 1 hour ಲೇಟ್ ಆಗಿದೆ. ಸೊ ಅದಕ್ಕೆ ನಾನು ದಯವಿಟ್ಟು ಕ್ಷಮಿಸಿ. ನಾನು ಪಾಲ್ಗೊಳ್ಳಿಕ್ಕೆ ಆಗಿಲ್ಲ, ಬಿಕಾಸ್ ಆಫ್ ಮದರ್, ನನಗೆ ಕೆಲಸ ಇರೋದ್ರಿಂದ ನಾನು ಆಗಲಿಲ್ಲ, ಅದಕ್ಕೆ ಹೇಳ್ತಿದ್ದೆ. ಸೊ ಇನ್ನೊಂದು ವಿಷಯ ಏನಂತಂದರೆ, ಎಂಡ್ ಆಫ್ ದ ಡೇ ನಥಿಂಗ್ ಈಸ್ ಪರ್ಮನೆಂಟ್ ಇನ್ ಲೈಫ್. ಜೀವನದಲ್ಲಿ ಏನು ಶಾಶ್ವತ ಇಲ್ಲ, ಏನು ನಥಿಂಗ್ ಈಸ್ ಪರ್ಮನೆಂಟ್ ಇನ್ ಲೈಫ್. ಟೇಕ್ ಆ್ಯಸ್ ಇಟ್ ಈಸ್ ಕಮ್ ಆ್ಯಂಡ್ ಫೇಸ್ ದ ಪ್ರಾಬ್ಲಮ್ ವೆನ್ ಇಟ್ ಈಸ್ ಕಮ್. ಜೀವನದಲ್ಲಿ ಏನೂ ಶಾಶ್ವತ ಇಲ್ಲ. ಪ್ರಾಬ್ಲಮ್ಸ್ ಅನ್ನೋದು ಬಂದೇ ಬರುತ್ತೆ, ಅದನ್ನು ಜಯಿಸ್ಕೊಂಡು ಮುಂದೆ ಹೋಗ್ತಾ ಇರಬೇಕು, ಅದನ್ನು ಫೇಸ್ ಮಾಡಲೇಬೇಕು. ವಿ ಕೆನಾಟ್ ರನ್ ಅವೇ ಫ್ರಮ್ ದ ಪ್ರಾಬ್ಲಮ್ಸ್. ನಾವು ತೊಂದರೆಗಳಿಂದ ಓಡೋಕ್ಕೆ ಸಾಧ್ಯನೇ ಇಲ್ಲ, ಅದನ್ನು ಹ್ಯಾಂಡಲ್ ಮಾಡಬೇಕು, ಟ್ಯಾಕಲ್ ಮಾಡಲೇಬೇಕು. ಇನ್ನೊಂದು ಏನಂತಂದ್ರೆ, ನಮ್ಗೆ ಅನಿಸುತ್ತೆ ಈ ದೇಶದಲ್ಲಿ ಹುಟ್ಟಿದ ಮೇಲೆ ಒಂದ್ಸಲ ಬೇರೆಯವ್ರಿಗೆ ಅನ್ಸುತ್ತೆ ಇಲ್ವೋ ಗೊತ್ತಿಲ್ಲ, ನನಗೆ ಅನ್ಸುತ್ತೆ ನಾನು ಈ ದೇಶದಲ್ಲಿ ಹೋದ್ಮೇಲೆ ನಾನು ಈ ದೇಶಕ್ಕೆ ಏನಾದರೂ ಒಂಚೂರು ಮಾಡಬೇಕು, ಸಮಥಿಂಗ್ ಏನಾದರೂ ಒಂದು ಸಣ್ಣ ಇದಾದರೂ ನಮ್ಮ ದೇಶಕ್ಕಾಗಿ ನಾನು ಏನಾದರೂ ಮಾಡಬೇಕು. ದಟ್ ಈಸ್ ಮೈ ವಿಷನ್. ನಾನು ಫಸ್ಟಿಂದ ನನ್ನ ಡ್ರೀಮ್ ಇತ್ತು. ಸಿನ್ಸ್ 2015 ಸಣ್ಣ ಪುಟ್ಟ ಬುಕ್ಸು ಅದು ಇದು ಕೊಡ್ತಿದ್ದೆ ಮಕ್ಕಳಿಗೆ. 2 years ಒಂದು ಲಾರ್ಜ್ ಸ್ಕೇಲಲ್ಲಿ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡಿ, ಐ ಹ್ಯಾವ್ ಡನ್ ಮೈ ಬೆಸ್ಟ್. ಅರೌಂಡ್ 100 ಸ್ಕೂಲ್ಸ್ಗೆ ಸ್ಮಾರ್ಟ್ ಟಿವಿ ಮತ್ತು ಬೇರೆ ಬೇಕಾಗಿರುವಂಥ ಪರಿಕರಗಳನ್ನ ಸರ್ಕಾರಿ ಶಾಲೆಗಳಿಗೆ, ಯಾಕಂದರೆ ಸರ್ಕಾರಿ ಶಾಲೆಗೆ ಸಾಮಾನ್ಯವಾಗಿ ಬಡ ಮಕ್ಕಳಿಗೆ ಸೇರ್ತಾರೆ. ಅವರು ಯಾವುದೇ ಕಾರಣಕ್ಕೂ ಆರ್ಥಿಕದಲ್ಲಿ ಹಿಂದುಳಿದ್ರೂ ಪರವಾಗಿಲ್ಲ, ಶಿಕ್ಷಣದಲ್ಲಿ ಹಿಂದುಳಿಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ತುಂಬ ಪ್ರಯತ್ನ ಪಡ್ತಿದ್ದೀನಿ. ಮಕ್ಕಳನ್ನ ಆರ್ಥಿಕತೆಯಲ್ಲಿ ಎಜುಕೇಷನ್ ಇತ್ತು ಅಂದರೆ ಆರ್ಥಿಕತೆ ಆಟೋಮೆಟಿಕ್ ಬರುತ್ತೆ. ಆರ್ಥಿಕತೆ ಬರೋದೇನು ದೊಡ್ಡ ವಿಷಯ ಅಲ್ಲ. ಫಸ್ಟ್ ಎಜುಕೇಷನ್ ಇತ್ತು ಅಂದರೆ ಏನು ಬೇಕಾದ್ರೂ ಮಾಡ್ಬೋದು. ಸೊ ಎಜುಕೇಷನ್ ಬಲಗೊಳಿಸ್ಬೇಕು, ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಪಾಠ ಹೇಳ್ಕೊಡೋ ಥರ ನಾವು ವ್ಯವಸ್ಥೆ ಮಾಡಿಕೊಟ್ರೆ, ಫೆಸಿಲಿಟೀಸ್, ನಾವು ಸರ್ಕಾರಿ ಶಾಲೆಗಳಲ್ಲಿ ಸ್ವಲ್ಪ ಫೆಸಿಲಿಟೀಸ್ ಕಡಿಮೆ ಇದೆ. ಸೊ ವಿ ಹ್ಯಾವ್ ಟು ಅಕಾಮಡೇಟ್. ಅವ್ರು ಫೆಸಿಲಿಟೀಸ್ ಕೊಟ್ಟರೆ ಏನಾಗುತ್ತೆ ಅಂತಂದರೆ ದೇ ವಿಲ್ ಬೆಟರ್. ಅವ್ರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಅವ್ರಿಗೆ ಭಾಷೆ ಒಂದು ಕಡಿಮೆ ಆಗ್ಬೋದು, ಆದರೆ ಜ್ಞಾನ ತುಂಬ ಚೆನ್ನಾಗಿರುತ್ತೆ. ಐ ಬಿಲೀವ್ ದಟ್. ಅದಕ್ಕೆ ನಾನು ನನ್ನ ಮಕ್ಕಳನ್ನ ಸರ್ಕಾರಿ ಶಾಲೆಯಲ್ಲೇ ಸೇರಿಸಿರೋದು. ಮೈನು ಅದಕ್ಕಿಂತ ಇಂಪಾರ್ಟೆಂಟು ಕಷ್ಟ ಸುಖ ಅನ್ನೋದು ಮಕ್ಕಳಿಗೆ ಇಲ್ಲಿಂದನೇ ಬರಬೇಕು, ಚಿಕ್ಕ ಮಕ್ಕಳಿಂದನೇ. ಅದಕ್ಕೋಸ್ಕರ ನಾನು ನನ್ನ ಮಕ್ಕಳು ಇದ್ದ ತಕ್ಷಣ ನಾನು ಡಿಸೈಡ್ ಮಾಡಿದ್ದೆ, ನನ್ನ ಮಕ್ಕಳು ಸರ್ಕಾರಿ ಶಾಲೆಯಲ್ಲೇ ಓದಬೇಕು ಅಂತ. ನನ್ನದು ಡ್ರೀಮ್, ನನ್ನ ಮಕ್ಕಳು ಸರ್ಕಾರಿ ಶಾಲೆಯಲ್ಲೇ ಓದಬೇಕು.